ಹೇಳ್ತೀವಿ. ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಿದ್ರು ಅಲ್ವಾ. ಅದಾದ್ರೆ ನವೆಂಬರ್ 1 ನಾವು ಶಾಲೆಗೆ ಬಂದ್ಮೇಲೆ ಒಂದೊಂದು ಏನಂದ್ರೆ ಮೊದಲನೇದೇನು ಆರಿಸ್ತೀವಿ 15 ಆಗಸ್ಟ್ ಆರಿಸ್ತೀವಿ, ಎರಡನೇದು 17 ಸೆಪ್ಟೆಂಬರ್ ಆರಿಸ್ತೀವಿ, ಅದಾದ್ಮೇಲೆ ನವೆಂಬರ್ 1 ಬರ್ತದೆ, ಅದಾದ್ಮೇಲೆ ಜನವರಿ 26 4 ಸಲ ನಾವು ಧ್ವಜವನ್ನು ಆರಿಸ್ತೀವಿ. ಎರಡು ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು, ಎರಡರಲ್ಲಿ ಒಂದೇನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ 7 ಜಿಲ್ಲೆಗೆ ಮಾತ್ರ ಸೀಮಿತ, ಒಂದೇನಪ್ಪ ಅಂದ್ರೆ ರಾಜ್ಯಕ್ಕೆ ಮಾತ್ರ ಸೀಮಿತ. 15ನೇ ಆಗಸ್ಟ್ ಇಡೀ ಭಾರತ ದೇಶದ ಪ್ರತಿಯೊಂದು ಗ್ರಾಮಗಳಲ್ಲಿ, ಅದೇ 17ನೇ ಸೆಪ್ಟೆಂಬರ್ ಏನಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ಆರಿಸಲಿಲ್ಲ, ಕೇವಲ 7 ಜಿಲ್ಲೆಗಳು ಮಾತ್ರ. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ 7 ಜಿಲ್ಲೆಗಳು. ಇವು ನಮ್ಮ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ನಮ್ಮ ಕಲಬುರಗಿ ವಿಭಾಗದಲ್ಲಿ ಮಾತ್ರ ಆಗ್ತಾರೆ. ಯಾವುದು 17ನೇ ಸೆಪ್ಟೆಂಬರ್. ನವೆಂಬರ್ 1 ಆರಿಸಿದ್ರು. ನವೆಂಬರ್ ಏನಿದೆ ಕನ್ನಡ ರಾಜ್ಯೋತ್ಸವ ಅಲ್ವಾ. ಕನ್ನಡ ರಾಜ್ಯೋತ್ಸವ ಇಡೀ ಕರ್ನಾಟಕದ ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲೆಗಳಲ್ಲಿ ಆಗ್ತದೆ. 26ನೇ ಜನವರಿ ಗಣರಾಜ್ಯೋತ್ಸವ ಇಡೀ ಭಾರತ ದೇಶದ ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಆಗ್ತದೆ. ಈ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಸ್ವಲ್ಪ ಇಲ್ಲೇ ಪ್ರಾತ್ಯಕ್ಷಿಕವಾಗಿ ನಿಮಗೆ ಒಂದು ಸಲ ಆಯಾ ತೋರಿಸ್ತಾರೆ. ಸರಿನಾ? ನಿಮ್ಗೊಂದು ಮಾಹಿತಿ ಆಗ್ತದೆ, ಉಳಿದ ಒಂದು ಮಾಹಿತಿ ಆಗ್ತದೆ, ಸ್ವಲ್ಪ ಮಾಹಿತಿ ಗೊತ್ತಾಗ್ತದೆ. ಸರಿನಾ? ದೊಡ್ಡವರಿಗೆ ಗೊತ್ತಾಗ್ತದೆ. 2 3 ನಿಮಿಷ ಮುಗಿಸೋಣ. ಸರಿ, ಥ್ಯಾಂಕ್ ಯು.